ಇವತ್ತು ಘನಗಳ ಬಗ್ಗೆ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರಲ್ಲ, ಆ ಲೆಕ್ಕಗಳನ್ನ ಕೆಲವೊಂದು ಮಾಡೋಣ. ನೋಡಿ, ಕ್ವಶನ್ಸಲ್ಲಿ ಏನು ಕೊಟ್ಟಿದ್ದಾರೆ, ಅದೇನು ಕೇಳಿದ್ದಾರೆ ಅಂತ ಹೇಳಿದ್ರೆ 27,000 ಮತ್ತು 10,648 ಇವುಗಳ ಘನಮೂಲಗಳನ್ನು ಕಂಡುಹಿಡಿಯಿರಿ. ನೋಡಿ, ನಾವು ವರ್ಗಮೂಲವನ್ನು ಅಪವರ್ತಿಸುವ ವಿಧಾನದ ಅವಿಭಾಜ್ಯ ಅಪವರ್ತನಗಳ ಮೂಲಕ ಕಂಡುಹಿಡಿದಿದ್ದೀವಿ. ಯೋಚನೆ ಬರ್ತಾ ಇದೆಯಲ್ವಾ? ಅಲ್ಲಿ ನಾವೇನು ಮಾಡ್ತಿದ್ವಿ, ಎರಡೆರಡು ಸಂಖ್ಯೆಯನ್ನು ಗುಂಪು ಮಾಡಿ ಲೆಕ್ಕಗಳನ್ನ ಮಾಡ್ತಿದ್ವಿ. ಈಗ ಅದೇ ಥರ ಏನು ವ್ಯತ್ಯಾಸ ಇಲ್ಲ, ಸೇಮ್ ಅದೇ ಥರ. ಆದರೆ ಏನು ವ್ಯತ್ಯಾಸ, ನಾವು ಮೂರನ್ನು ನಾವೇನು ಮಾಡಬೇಕಾಗತ್ತೆ, ಲೆಕ್ಕವನ್ನು ಮೂರನ್ನು ನಾವು ಜೊತೆ ಮಾಡಬೇಕಾಗತ್ತೆ. ಈಗ ಒಂದನ್ನು ಮಾಡ್ಕೊಂಡು ಹೋಗೋಣ, ಆಗ ನಿಮ್ಗೆ ಅರ್ಥ ಆಗುತ್ತೆ. ಈಗ ಬಿಡಿ ಸ್ಥಾನದಲ್ಲಿ ಏನಿದೆ, 0 ಇದೆ. ಆಗ ನಾವು ಯಾವುದರಿಂದ ಭಾಗಿಸ್ಬೇಕು ಅಂತ ಹೇಳಿದ್ದೀನಿ, 2ರಿಂದ ಭಾಗಿಸ್ಬೇಕು. 2 1 2. ಈಗ 7 ಬಂತು. 2 ಎಷ್ಟಲಿ, 2 3 6, 2 4 8 ಜಾಸ್ತಿ ಆಗಿಬಿಡುತ್ತೆ. 2 3 6. ಆಗ ಎಷ್ಟು ಉಳಿತದೆ, 7ರಿಂದ 6 ಕಳೆದ್ರೆ 1. ಆಗ ಎಷ್ಟಂತ ಬರ್ಕೊಳ್ತೀರ, ಸಣ್ಣದಾಗ 1 ಬರೆದ್ರೆ ಎಷ್ಟಾಗುತ್ತೆ, 10 ಆಗುತ್ತೆ. 2 ಎಷ್ಟಲಿ, 2 5 10. ಈ 2 0 ಇದೆಯಲ್ಲ ಮಕ್ಕಳೇ, ಅದನ್ನು ಹಾಗೇ ಬರ್ಕೊಳ್ಳೋಣ. 2 0ನ್ನು ಕೆಳಗೆ ಹಾಗೆ ಇಳಿಸ್ಕೊಳ್ಳಿ. ಪುನಃ ಬಿಡಿ ಸ್ಥಾನದಲ್ಲಿ 0 ಇರೋದ್ರಿಂದ ಯಾವುದರಿಂದ ಭಾಗಿಸೋದು, 2ರಿಂದ ಭಾಗಿಸೋದು. 2ನೇ ಮಗ್ಗಿ ಹೇಳಿ, 13 ಅಂತಿದೆ. ನಿಮಗೆ 2 6 12 ಅಂತ ಕೂತಿದೆ, 2 7 14. ಆಗ ನಮಗೆ ಚಿಕ್ಕದು ಯಾವುದು, 2 6 12. ಆಗ 13ರಿಂದ ಈ 12ನ್ನು ಕಳೀರಿ. ಆಗ ಎಷ್ಟು ಬರುತ್ತೆ, 1 ಬರುತ್ತೆ. ಅದನ್ನು ಹೀಗೆ 1 ಅಂತ ಬರ್ಕೊಳ್ಳಿ. ನಿಮಗೆ ಈಗ 15 ಆಯಿತು. 15 2ನೇ ಮಗ್ಗಿ ಹೇಳಿ, 2 7 14 ಆಗುತ್ತೆ. ಎಷ್ಟು ಉಳಿಯುತ್ತೆ, 1 ಉಳಿಯುತ್ತೆ. 15ರಿಂದ 14ನ್ನು ಕಳೆದ್ರೆ 1 ಉಳಿಯುತ್ತೆ. ಆಗ ಇಲ್ಲಿ ನಾನು 1 ಹಾಕೊಳ್ತೀನಿ. ಈಗ ಇದೆಷ್ಟಾಯಿತು, 10 ಅಂತ ಓದ್ಕೊಳ್ಬೇಕು. 2 5 10. ಆಗ ನೀವು ಹೇಗೆ ಭಾಗಿಸ್ತೀರಾ ಅದನ್ನು ನಿಮ್ಮ ಕಣ್ಮುಂದೆ ಬರಬೇಕು ಮಕ್ಕಳೇ. ಆಗ ಮಾತ್ರ ನಿಮ್ಗೆ ಇದನ್ನ ಮಾಡಲಿಕ್ಕಾಗೋದು. ಅರ್ಥ ಆಯ್ತಲ್ವಾ? ಈಗ ಪುನಃ ಈ ಬಿಡಿ ಸ್ಥಾನದಲ್ಲಿ 0 ಇರೋದ್ರಿಂದ ಇದನ್ನು ಪುನಃ 2ರಿಂದ ಭಾಗಿಸೋಣ. 2 3 6. ಪುನಃ 2 3 6. 2 4 8 ಜಾಸ್ತಿ ಆಯಿತು. 2 3 6. ಇಲ್ಲಿ ಎಷ್ಟು ಉಳ್ಕೊಳ್ತು, 1. ಆಗ ಎಷ್ಟು ಅಂತಾಯಿತು, 15. 2 7 14. ಇಲ್ಲೊಂದು ಉಳಿಯುತ್ತೆ. ಆಗ 2 5 10. ಈಗ ಇಲ್ಲಿ ತನಕ ನಾವು 2ರಿಂದ ಭಾಗಿಸ್ತು. ಎಲ್ಲ ಬಿಡಿ ಸ್ಥಾನದಲ್ಲಿ 0 ಇತ್ತು, 2ರಿಂದ ಭಾಗಿಸ್ತು. ಈಗ ಇದು 3 ಇದೆ. ನೆಕ್ಸ್ಟ್ 2 ಆದಮೇಲೆ ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವುದು, 3. 3ರಿಂದ ಆಗುತ್ತಾ ನೋಡಬೇಕು. ಅಥವಾ 5ರಿಂದ ಬೇಕಾದರೂ ನಾವು ಈಸಿಯಾಗಿ ಮಾಡ್ಕೋಬೋದು. ಬಿಡಿ ಸ್ಥಾನದಲ್ಲಿ 5 ಬಂತು ಅಂತ ಹೇಳಿದ್ರೆ 5ರಿಂದ ಮಾಡೋಣ. ಈಗ 5ರಿಂದ ಮಾಡ್ಕೊಳ್ಳೋಣ. 5 6 30. ಹಾಗೆ ಎಷ್ಟು ಉಳಿತಿಲ್ಲಿ, 3 ಉಳಿತು. ಆಗ ಇದನ್ನು ಏನಂತ ಬರೀತೀರಾ, 37. 5 7 ಎಷ್ಟಾಗುತ್ತೆ, 35 ಆಗುತ್ತೆ. ಇಲ್ಲಿ 2 ಉಳಿಯುತ್ತೆ, 25. 5 5 25. ಪುನಃ 5 ಇರೋದ್ರಿಂದ ಪುನಃ ಎಷ್ಟರಿಂದ ಭಾಗಿಸ್ತೀರಾ, 5 1 5. ಉಳ್ಕೊಳ್ಳೋದೆಷ್ಟು, 1. 17 ಆಗುತ್ತೆ. 5 3 15. ಎಷ್ಟು ಉಳಿತು, 2 ಉಳಿತು. 25. 5 5 25. ಪುನಃ 5ರಿಂದ ಭಾಗಿಸಿ. 5 ಎಷ್ಟಲಿ, 5 2 10. 5 3 15. ಆಗ 5 2 10. ಎಷ್ಟು ಉಳ್ಕೊಳುತ್ತೆ, ಇಲ್ಲಿ 3 ಉಳ್ಕೊಳುತ್ತೆ. ಸಣ್ಣದಾಗಿ ಬರ್ಕೊಳ್ತೀರಾ, 35 ಆಯಿತು. 5 7 35. ಇಷ್ಟು ತನಕ ಮಾತ್ರ 5ರಿಂದ ಭಾಗ. ಈಗ ನಾವು ಯಾವುದರಿಂದ ಭಾಗಿಸ್ಬೇಕು, 3ರಿಂದ. 3ರಿಂದ ಭಾಗಿಸಿ. 3 9 27 ಅಲ್ವಾ? 2ನ್ನು ಭಾಗಿಸೋಕ್ಕಿಲ್ಲ. ಆಗ 27ನ ಜೊತೆಗೆ ತೊಗೊಳ್ತೀರಾ, 3 9 27. ಪುನಃ 3 3 9. ಈಗ ನೋಡಿ, ವರ್ಗ ಸಂಖ್ಯೆ ಅಂತ ಬಂದಾಗ ನಾವೇನು ಮಾಡ್ತೀವಿ, ಎರಡೆರಡು ಸಂಖ್ಯೆಗಳ ಗುಂಪನ್ನು ಮಾಡ್ತಿದ್ವಿ. ಈಗ 27,000 ಘನಮೂಲವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಚಿಹ್ನೆಯನ್ನು ಹೀಗೆ ಮಾಡಿ ಬರೆದು ಇಲ್ಲಿ 3 ಅಂತ ಹಾಕಿದ್ರೆ ಇದು ಘನಮೂಲದ ಚಿಹ್ನೆ ಮಕ್ಕಳೇ. ಈಕ್ವಲ್ ಟು ಅಂತ ಬರೆದು ಘನಮೂಲ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಇಲ್ಲಿ 3 ಅಂತ ಹಾಕಿ. ಈಗ ನಾವು ಇದರಲ್ಲಿ ಏನು ಮಾಡಬೇಕು, 3 ಸಲ ಇರೋದನ್ನು 3 ಒಂದು ಗುಂಪು ಮಾಡಬೇಕು. ಒಂದೇ ಥರದ ಸಂಖ್ಯೆ 3 ಸಲ ಬಂದಿರಬೇಕು. ನೋಡಿ, ಇಲ್ಲಿ 2 3 ಸಲ ಬಂದಿದೆ. ಆಗ ನಾನು ಇದನ್ನು ಏನಂತ ಬರಿತೀನಿ, 2ರ ಘಾತ 3 ಅಂತ ಬರಿತೀನಿ. ಇಂಟು 5 ಎಷ್ಟು ಸಲ ಬಂದಿದೆ, 3 ಸಲ ಬಂದಿದೆ. ಆಗ ನಾನು ಇದನ್ನು 5ರ ಘಾತ 3 ಇಂಟು 3 ಎಷ್ಟು ಸಲ ಬಂದಿದೆ, 3 ಸಲ ಬಂದಿದೆ. ಆಗ 3ರ ಘಾತ 3 ಅಂತ ಬರಿತೀನಿ. ಈ ಘಾತಕ್ಕೆ ಏನಾಗುತ್ತೆ, ಅಲ್ಲಿ ವರ್ಗಕ್ಕೆ ಅಲ್ವಾ, 2 ಇದ್ದಿದ್ದು ವರ್ಗಮೂಲಕ್ಕೆ ಕ್ಯಾನ್ಸಲ್ ಆಗ್ತದೆ. ಇಲ್ಲಿ 3 ಸೇರಿಸಿ ಈ ರೀತಿ ತೆಗಿತೀವಿ. ಆಗ ಉಳ್ಕೊಳ್ಳೋದೇನು, ಒಂದೊಂದು ಸಲ ಬರೆದ್ರೆ ಸಾಕು. 2 2 5 ಮತ್ತು 3 ಗುಣಿಸಿ. ಈಗ 2 5 ಎಷ್ಟು, 10. 13 ಎಷ್ಟು, ಯಾವುದು, 27,000 ವರ್ಗಮೂಲ ಎಷ್ಟಾಯ್ತು ಮಕ್ಕಳೇ, 30 ಆಯಿತು. ಈಸಿ ಇದೆಯಲ್ವಾ? ನೆಕ್ಸ್ಟ್ ಅದೇ ಥರ ಘನಮೂಲವನ್ನು ಕಂಡುಹಿಡಿಯೋಣ. ಈಗ ಬಿಡಿ ಸ್ಥಾನದಲ್ಲಿ ಏನಿದೆ, 8 ಇದೆ. 8 ಇದ್ದರೆ ಅದು ಯಾವುದರಿಂದ ಭಾಗ ಆಗುತ್ತೆ, 2ರಿಂದ ಭಾಗ ಆಗುತ್ತೆ. 2ನೇ ಮಗ್ಗಿ ಹೇಳಿ, 2 5 10. ಓಕೆ, 2 3 6. 2 2 4. 2 4 8. ಪುನಃ 2ರಿಂದ, ಯಾಕೆಂದರೆ ಪುನಃ ಬಿಡಿ ಸ್ಥಾನದಲ್ಲಿ ಏನಿದೆ, 4 ಇದೆ. ಆಗ 2 2 2 4. 1 ಉಳಿತು, 13 ಆಯಿತು. 2 6 12. 2 7 14 ಜಾಸ್ತಿ ಆಗಿಬಿಡುತ್ತೆ. 2 6 12. 12 13ರಿಂದ 12 ಹೋದರೆ ಎಷ್ಟಾಗುತ್ತೆ, 1 ಉಳಿಯುತ್ತೆ. ಆಗ 12. ಪುನಃ 2 6 12. 2 2 4. ಈಗ ಪುನಃ 2ರಿಂದ, ಯಾಕೆಂದರೆ ಬಿಡಿ ಸ್ಥಾನದಲ್ಲಿ 2 ಇದೆ.
2 1 2, 2 3 6, 2 3 6, 2 1 2. ಈಗ ನೀವು ತುಂಬ ಇರೋದ್ರಿಂದ ಇದು 11ರ ಘನಮೂಲ ಅಂತಿರೋದು ನಿಮಗೆ ಗೊತ್ತಿದೆ. ಆಗ 11 1 11, ಓಕೆ. ಇಲ್ಲಿ ಎಷ್ಟು ಉಳಿತದೆ? 2 ಉಳಿತದೆ. ಆಗ 23. 11 2 ಎಷ್ಟಾಗುತ್ತೆ? 22. 23ರಿಂದ 22 ಹೋದರೆ ಎಷ್ಟು? 1. 11 1 11. ಪುನಃ 11. 11 1 11 ಎಷ್ಟು ಉಳಿತಿಲ್ಲಿ? 1 ಉಳಿತು. ಪುನಃ 11 1 11. ಆಗ ಇದು 10,648ರ ಘನಮೂಲ. ಈ ರೀತಿ ಬರಿಬೇಕು. ಘನಮೂಲ ಈಕ್ವಲ್ ಟು ಏನು ಹೇಳಿದೆ ನಾನು? 3 3 ಗ್ರೂಪ್ ಮಾಡಬೇಕಲ್ವ? 3 3 ಗ್ರೂಪ್ ಮಾಡಬೇಕು. ಆಗ ಇಲ್ಲಿ 3 ಅಂತ ಬರೆದು 2ರ ಘಾತ ಎಷ್ಟು? 2ರ ಘಾತ 3 ಇಂಟು 11ರ ಘಾತ ಎಷ್ಟು? 3. ಈ ಘಾತಗಳು ಈ ರೂಟಿಗೆ, ಕ್ಯೂಬ್ ರೂಟಿಗೆ ಕ್ಯಾನ್ಸಲ್ ಆಗೋಗುತ್ತೆ. ಆಗ ಉಳ್ಕೊಳ್ಳೋದು 2 ಇಂಟು 11. 11 2 ಎಷ್ಟಾಗ್ತದೆ ಮಕ್ಕಳೇ? 22. ಆಗ ಇದ್ರದ್ದು 10,648ರ ಘನಮೂಲ ಎಷ್ಟಾಗುತ್ತೆ? 22. ಈಸಿಯಾಗಿ ಅರ್ಥ ಆಗಿದೆಯಲ್ವಾ? ಈಗ ನೆಕ್ಸ್ಟ್ ಎರಡನೇ ಮೇನಿಗೆ ಹೋಗೋಣ. ಎರಡನೇ ಮೇನ್ ತುಂಬ ಈಸಿ ಇದೆ. ಪೂರ್ಣ ಘನ ಸಂಖ್ಯೆಯಾಗಿಸಲು, ಓಕೆ. ಘನ ಸಂಖ್ಯೆ ಆಗಿಸೋದು ಈಗ ಮಾಡಿದ್ದೀವಿ. ಅದಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸಬೇಕಾಗುತ್ತೆ? ಈ ಥರದ ಲೆಕ್ಕ ಅದರಲ್ಲೂ ಬಂದಿತ್ತು ಅಲ್ವಾ? ವರ್ಗ ಸಂಖ್ಯೆಯಲ್ಲೂ ಬಂದಿತ್ತು. ಈಗ ಏನು ಮಾಡಬೇಕು? ನಮ್ಗೆ ಗೊತ್ತು, ಅವಿಭಾಜ್ಯ ಅಪವರ್ತನ ಮಾಡ್ಕೊಂಡು ಹೋಗಬೇಕು. ಮಾಡೋಣ. ಅವಿಭಾಜ್ಯ ಅಪವರ್ತನದ ಮೂಲಕ ಏನಿದೆ? 3 ಇದೆ. 3 ಇದೆ ಅಂತ ಹೇಳಿದ ತಕ್ಷಣ ನಾವು 2ರಿಂದ ಭಾಗಿಸೋಕ್ಕಾಗಿಲ್ಲ, ಗೊತ್ತಾಯಿತು. ಈಗ ಇದನ್ನು ಕೂಡಿಸಿ 3 + 2 ಎಷ್ಟಾಗುತ್ತೆ? 5. 6 7 8 9. 9 ಬಂತು ಇದನ್ನೆಲ್ಲವನ್ನು ಕೂಡಿಸಿದಾಗ ಅಲ್ವಾ? ನೋಡಿ ಹೆಂಗೆ 1 + 3 + 2 + 3 ಅಂತ ಫಸ್ಟ್ ಮಾಡಿ ನೋಡಬೇಕು. 3 2 5 5 3 8 8 1 9. 9 ಬಂತು ಅಂತ ಹೇಳಿದಾಗ 9 3ನೇ ಮಗ್ಗಿಲಿ ಹೋಗುತ್ತಲ್ವಾ? 3 3 9. ಆಗ ಇದೇನಾಗುತ್ತೆ? 3ರಿಂದ ಭಾಗ ಆಗುತ್ತೆ ಅಂತಿರೋದನ್ನು ನೀವು ಪಟ್ಟ ಕಂಡುಹಿಡ್ಕೊಳ್ಬೇಕು. ಅರ್ಥ ಆಯ್ತಲ್ವಾ? ಇದನ್ನು ಇಷ್ಟು ಮಾಡೋದು ಬೇಡ, ನೀವು ಮನಸ್ಸಲ್ಲೇ ಮಾಡಿಕೊಂಡು ಇದನ್ನು ಕಂಡುಹಿಡೀರಿ. ಮಾಡಿ ಆಗುವಾಗ ನೀವು ಹಾಗೆ ಮಾಡೋಕ್ಕೂ ಪರ್ಫೆಕ್ಟ್ ಆಗ್ತೀರಿ. ಈಗ 3ರಿಂದ ಭಾಗಿಸ್ತೀನಿ. 3ನೇ ಮಗ್ಗಿ ಹೇಳಿ. 3 4 12 ಬರ್ತದೆ. 13ರಿಂದ 12 ಹೋದರೆ ಎಷ್ಟು? 1. ಪುನಃ 3 4 12. ಇಲ್ಲಿ 3 1 3. ಪುನಃ ಇದು 3ರಿಂದ ಹೋಗುತ್ತಾ ನೋಡಬೇಕಲ್ಲ? 4 + 4 8 8 1 9. 3ರಿಂದ ಹೋಗುತ್ತೆ. ಆಗ 3 1 3. 4ರಿಂದ 3 ಕಳೆದ್ರೆ ಎಷ್ಟಾಗುತ್ತೆ? 14. 3 4 12. ಎಷ್ಟು ಉಳಿತಿಲ್ಲಿ? 2. 21. 3 7 21. ಪುನಃ 3ರಲ್ಲಿ ಹೋಗುತ್ತಾ ನೋಡಬೇಕು. 7 1 8 9 10 11 12. 3ರಿಂದ ಹೋಗುತ್ತೆ ಅಲ್ವಾ? 3 4 12 ಅಲ್ವಾ? ಆಗ ಇದು ಸಹ 147 3ರಿಂದ ಹೋಗುತ್ತೆ ಅಂತ. 3 4 12. ಎಷ್ಟು ಉಳಿತಿಲ್ಲಿ? 27. 3 9 27. ನೆಕ್ಸ್ಟು 7 7 49. ಏನಾಯಿತು ಮಕ್ಕಳೇ? ಇಲ್ಲಿ ಒಂದು 7 ಇದ್ಬಿಟ್ಟಿದ್ರೆ ನೋಡಿ, ಇಲ್ಲಿ 3 ಇದೆ, ಇಲ್ಲಿ 2 7ಗಳಿರೋದು. ಆಗ ನಮಗೆ 3 ಸಲ 7 ಬಂದುಬಿಟ್ಟಿದ್ರೆ ಪೂರ್ಣ ಘನ ಸಂಖ್ಯೆಯಾಗಲು ಅದಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸಬೇಕಾಗುತ್ತದೆ ಅಂತ. ಆಗ ನೀವೇನಂತ ಬರಿತೀರಾ? 1323 ಪೂರ್ಣ ಘನವಾಗಿಸಲು 21 2 7 2 14 15 16 1 7 3 21 7 3 21 22 2 7 1 7 8 9. 9,269 ಬರ್ತಿತ್ತು. 9,261 ಬರ್ತಿತ್ತು. ಇದರ ಘನಮೂಲ ಎಷ್ಟಾಗ್ತಿತ್ತು? 3 ಮತ್ತು 7. 3 7 ಎಷ್ಟು? 21. ಇದರ ಘನಮೂಲ ಎಷ್ಟಾಗ್ತಿತ್ತು? 21 ಆಗ್ತಿತ್ತು. ಯಾವುದರಿಂದ ಗುಣಿಸಬೇಕಾಗುತ್ತೆ? ಎಷ್ಟೇ ಬರದೆ ಸಾಕು, 7ರಿಂದ ಗುಣಿಸಬೇಕಾಗುತ್ತೆ ಅಂತ ಬರೆದ್ರೆ ಮುಗಿದೋಯ್ತು. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ದಾರೆ ನೋಡೋಣ. ಸರಿ ಅಥವಾ ತಪ್ಪು ಎಂದು ತಿಳಿಸಿ, ನಂತರ ನಿಮ್ಮ ತಾರ್ಕಿಕತೆಯನ್ನು ವಿವರಿಸಿ. ಇದು ಸರಿನಾ ತಪ್ಪ ಹೇಳಬೇಕು. ಆಮೇಲೆ ನೀವು ಅದನ್ನು ವಿವರಿಸ್ಬೇಕು, ಯಾಕೆ ತಪ್ಪು ಅಥವಾ ಸರಿ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ಸರಿ ಅಂತ ಬರೆದ್ರೆ ಸರಿ, ಹೇಗೆ ಸರಿ ಅಂತ ಹೇಳೋದನ್ನು ಬರಿಬೇಕು. ನಿಮ್ಮ ಅರ್ಥ ಮಾಡ್ಕೊಂಡಿದ್ರೆ ನೀವು ಘನಸಂಖ್ಯೆ ಹೇಗೆ ಅಂತ ಅರ್ಥ ಮಾಡ್ಕೊಂಡಿದ್ರೆ, ನೀವು ಘನಸಂಖ್ಯೆ ಅಂದರೆ ಈ ಒಂದು ಸಂಖ್ಯೆನ 3 ಸಲ ಗುಣಿಸಿದಾಗ. ಫಸ್ಟ್ ಒನ್ ಏನು ಹೇಳಿದ್ದಾರೆ ಅಂದರೆ, ಯಾವುದೇ ಬೆಸ ಸಂಖ್ಯೆಯ ಘನವು ಸಮಸಂಖ್ಯೆಯಾಗಿರುತ್ತೆ. ಬೆಸ ಸಂಖ್ಯೆ ಯಾವುದೆಲ್ಲ ಅಂತ ನಿಮಗೆ ಕಣ್ಮುಂದೆ ಬರ್ತಾ ಇದೆಯಲ್ಲ ಮಕ್ಕಳೇ? ಯಾವುದೆಲ್ಲ ಬೆಸ ಸಂಖ್ಯೆ? 1. 1ರ ಘನ ಎಷ್ಟು ಬರ್ತದೆ ನಿಮಗೆ? 1 ಬರ್ತದೆ. ಅದೇ ಥರ 2 ಬೆಸ ಸಂಖ್ಯೆನ ಅಲ್ಲ, 3 ಬೆಸ ಸಂಖ್ಯೆ. 3ರ ಘನ ಎಷ್ಟು ಬಂತು ಮಕ್ಕಳೇ? 3ನ 3 ಸಲ ಗುಣಿಸಿದಾಗ ಎಷ್ಟು ಬರ್ತದೆ? 27. ಅರ್ಥ ಆಯ್ತಲ್ವಾ? ಅದೇ ಥರ 5ರ ಘನ. 5ರ ಘನ ಅಂತ ಹೇಳಿದ್ರೆ ಎಷ್ಟು ಬರ್ತದೆ? 5ರ ಘನ 5ನ 3 ಸಲ ಗುಣಿಸಿದಾಗ ಎಷ್ಟಾಯಿತು? 125. ಆದ್ದರಿಂದ
ನೋಡಿದಾಗ ಇಲ್ಲೆಲ್ಲವು ಘನ ಸಂಖ್ಯೆಗಳನ್ನ ನೋಡಿದಾಗ ನಿಮ್ಗೆ ಎಷ್ಟು ಬರ್ತಾ ಇದೆ? 5ರ ಘನ ಎಷ್ಟು ಬಂತು? 5ರ ಘನ 125 ಬಂತು. ಅದು ಸಹ ಎಂಥ ಸಂಖ್ಯೆ? ಬೆಸ ಸಂಖ್ಯೆ. ಆದ್ದರಿಂದ ಇದನ್ನು ಏನಂತ ಬರಿತೀರಿ? ಯಾವುದೇ ಬೆಸ ಸಂಖ್ಯೆ ಘನವು ಸಮಸಂಖ್ಯೆ ಆಗಿರುತ್ತದೆ ಅಂತ ಹೇಳಿದಾಗ ತಪ್ಪು ಅಂತ ಬರಿತೀರ. ಯಾಕೆ ತಪ್ಪು ಅಂತ ಬರಿಬೇಕಲ್ಲ ನೀವು? ಇದು ಫಸ್ಟ್ ಏನು ಬರಿತೀರಾ? ಇದು ತಪ್ಪು ಅಂತ ಬರಿತೀರಾ. ಇದು ಫಸ್ಟ್ ಒನ್ ತಪ್ಪು. ಓಕೆ, ತಪ್ಪು. ಆನ್ಸರ್ ಬರಿಬೇಕಾದ್ರೆ ಯಾಕೆ ತಪ್ಪು ಅಂತ ಬರಿಬೇಕಾದ್ರೆ ನಿಮಗೆ ಅರ್ಥ ಆಗಿರಬೇಕು. ಯಾಕಂದರೆ ಬೆಸ ಸಂಖ್ಯೆಯ ಘನ ಯಾವಾಗಲೂ ಎಂತಾಗಿರ್ತದೆ? ಬೆಸ ಸಂಖ್ಯೆನೇ ಆಗಿರುತ್ತೆ, ಸಮಸಂಖ್ಯೆ ಅಲ್ಲ. ಏನಾಗಿರುತ್ತೆ? ಸೇಮ್ ಅದನ್ನೇ ಬರೆದು ಬೆಸ ಸಂಖ್ಯೆ ಆಗಿರುತ್ತದೆ ಅಂತ ಬರೆದ್ರೆ ಆಯಿತು. ಓಕೆ, ಯಾಕೆ ಅಂತ ಉದಾಹರಣೆ ಕೊಟ್ಟಿದ್ದೀನಿ ನಿಮಗೆ. 1ರ ಘಾತ 3, 3ರ ಘಾತ 3 ಎಲ್ಲ ಮಾಡಿದಾಗ ಏನು ಸಿಕ್ತು ನಮಗೆ? 1ರ ಘಾತ 3 ಅಂತ ಹೇಳಿದ್ರು. ಒಂದು ಘಾತ ಎಷ್ಟು ಬರ್ತದೆ? 1. 3ರ ಘಾತ 3 ಅಂದರೆ 27. 27 ಅಂತ ಹೇಳೋದು ಬೆಸ ಸಂಖ್ಯೆ. ನೀವು ಅದೇ ಎಲ್ಲ ಬೆಸ ಸಂಖ್ಯೆ ನೋಡಿ, ಎಲ್ಲ ಘನಗಳನ್ನು ನೋಡಿ. ನೀವು ಆಲ್ರೆಡಿ ಬರೆದಿದ್ದೀರಲ್ಲ 20 ತನಕ ಬೆಸ ಸಂಖ್ಯೆ ಮಾಡಿದ್ದೀರಲ್ಲ, ಘನ ಮಾಡಿದ್ದೀರಲ್ಲ, ಆಗ ನಿಮಗೆ ಅದರಲ್ಲಿ ಬೆಸ ಸಂಖ್ಯೆಯನ್ನು ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್, 8ರಿಂದ ಕೊನೆಗೊಳ್ಳುವ ಯಾವುದೇ ಘನ ಸಂಖ್ಯೆ ಇರುವುದಿಲ್ಲ. ಯಾಕಿರೋದಿಲ್ಲ? ಇದು ತಪ್ಪು. ಯಾಕೆ ಹೇಳಿ ಮಕ್ಕಳೇ? ನಾವು ಬರೆದಿದ್ದೀವಿ ಬೆಸ ಸಂಖ್ಯೆ 2ರ ಘಾತ 3. 2ನ 3 ಸಲ ಗುಣಿಸಿದಾಗ ಎಷ್ಟು ಬಂತು ನಮಗೆ? 8 ಬಂತು. ಬೆಸ ಸಂಖ್ಯೆ 8ರಿಂದ ಕೊನೆಗೊಳ್ಳುವ ಯಾವುದೇ ಘನ ಸಂಖ್ಯೆ ಇರುವುದಿಲ್ಲ ಅಂತ ಬಂದು ತಪ್ಪು. 2ರ ಘಾತ 3 ನಮಗೆ ಎಷ್ಟು ಬರ್ತಾ ಇದೆ? 8 ಬರ್ತಾ ಇದೆ. ಅದೇ ಥರ 12ರ ಘಾತ 3 ಅಂತ ಮಾಡಿ ನೋಡಿ. 12 × 12 × 12 ಆಗಲೂ ನಮಗೆ ಬಿಡಿ ಸ್ಥಾನದಲ್ಲಿ ಏನು ಬರ್ತದೆ? 8 ಬರ್ತದೆ. ಏನಂತ ಬರಿತೀರಾ? ತಪ್ಪು. ಏಕೆಂದರೆ 2 ಅಂಕಿಯ ಸಂಖ್ಯೆಯ ಘನವು ಉದಾಹರಣೆಗೆ ನೀವು ಅದನ್ನು ಗೊತ್ತಾಗಿಲ್ಲ, ಇದನ್ನೆಲ್ಲ ಬರೆಯೋಕ್ಕೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನೀವು ಇಷ್ಟು ಬರೀರಿ ಮಕ್ಕಳೇ. 2ರ ಘಾತ 3 ಅಂತ ಹೇಳಿದ್ರೆ ಎಷ್ಟು? 18. ಅದೇ ಥರ 12ರ ಘಾತ 3, 12ನ 3 ಸಲ ಗುಣಿಸಿ ಎಷ್ಟು ಬರ್ತದೆ? 1728. ನೀವು 3 ಸಲ ಗುಣಿಸಿ ನೋಡಬೇಕು, ಆಯಿತಾ? ನಾನಿಲ್ಲಿ ಬರೆದೆ ಅಂತೇಳಿ ಹಾಗೆ ಬರೆದು ಬಿಡಬೇಡಿ. ಹಾಗೆ ಬರಿತೀರಾ. ನೆಕ್ಸ್ಟ್ ಕ್ವಶನ್ ಇದರಲ್ಲಿ ಏನು ಬಂದಿದೆ ಅಂತ ಹೇಳಿದರೆ 3ನೇ ಕ್ವಶನು 2 ಅಂಕಿಯ ಸಂಖ್ಯೆ. 3ನೇ ಕ್ವಶನ್ ಏನು? 2 ಅಂಕಿಯ ಸಂಖ್ಯೆಯ ಘನವು 3 ಅಂಕಿಯ ಸಂಖ್ಯೆ ಆಗಿರಬಹುದು ಅಂತ. ನೋಡಿ ಮಕ್ಕಳೇ, ಅತ್ಯಂತ ಚಿಕ್ಕ 2 ಅಂಕಿ ಯಾವುದು? ಅತ್ಯಂತ ಚಿಕ್ಕ 2 ಅಂಕಿ ತಪ್ಪಿದು ಮಕ್ಕಳೇ. ಆನ್ಸರ್ ಬರಿಬೇಕಾದ್ರೆ ಫಸ್ಟ್ ಏನು ಬರಿತೀರಾ? ತಪ್ಪು ಅಂತ ಬರಿತೀರಿ. ಯಾಕೆ ತಪ್ಪು ಬರೆಯೋದು ಬೇಡ, ಫಸ್ಟ್ ನೋಡೋಣ ಯಾಕೆ ಅಂತ. ಓಕೆ, ಈಗ ಅಂಕಿಗಳಿದೆ 1, 2, 3, 4 ಅಂಕಿ ಇದೆ. ಅತ್ಯಂತ ಚಿಕ್ಕ 2 ಅಂಕಿಯ ಸಂಖ್ಯೆ 10. ಅದನ್ನ ಗುಣಿಸಿದಾಗನೇ ನಮಗೆ 4 ಅಂಕಿ ಬರ್ತಿದೆ. ಅವರೇನು ಹೇಳಿದ್ದಾರೆ? 3 ಅಂಕಿ ಬರ್ತಿದೆ. ಆಗ ಅದು ತಪ್ಪು. ಅದರಿಂದ ಅದನ್ನ ಏನಂತ ಬರಿತೀವಿ? ನಾವು ತಪ್ಪು ಅಂತ ಬರಿತೀವಿ. ಅರ್ಥ ಆಯ್ತಲ್ವ? ನಾವು ಚಿಕ್ಕ ಸಂಖ್ಯೆಯನ್ನು 3 ಸಲ ಗುಣಿಸಿದಾಗನೇ 2 ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು? 10. ಅದನ್ನು 3 ಸಲ ಗುಣಿಸಿದಾಗನೇ ನಮಗೆ 4 ಅಂಕಿಗಳು ಬಂತು. ಆದ್ದರಿಂದ ಇದು ತಪ್ಪು ಅಂತ. ನೆಕ್ಸ್ಟ್ ನೋಡಿ, 4ನೇದು ಸರಿ ಉಲ್ಟಾ ಇದೆ ಇದ್ರದ್ದು. 4ನೇದು ಏನು ಕೊಟ್ಟಿದ್ದಾರೆ ಅವರು? 4ನೇದು ಕೊಟ್ಟಿದ್ದಾರೆ 2 ಅಂಕಿಯ ಸಂಖ್ಯೆಯ ಘನವು 7 ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಿಗಳನ್ನು ಹೊಂದಿರಬಹುದು ಅಂತ. ಈಗ 2 ಅಂಕಿಯ ಸಂಖ್ಯೆ ಯಾವುದು ಮಕ್ಕಳೇ? ಅತಿ ದೊಡ್ಡ 2 ಅಂಕಿಯ ಸಂಖ್ಯೆ 99 ಅಲ್ವಾ? 2 ಅಂಕಿಯ ಸಂಖ್ಯೆ ಯಾವುದು? 99. 99ನ 3 ಸಲ ಗುಣಿಸಿ ಮಕ್ಕಳೇ. 99 × 99 × 99 ಮಾಡಿ. ಓಕೆನಾ? ಈಗ ಮಾಡೋಣ. 9 81 8 9 7 ಅಥವಾ ಅದಕ್ಕಿಂತ ಹೆಚ್ಚಿನ ಸಂಖ್ಯೆ ಇರ್ತದೆ ಅಂತ 4ನೇದು ಅಲ್ವಾ? 2 ಅಂಕಿಯ ಸಂಖ್ಯೆಯ ಘನವು 7 ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಿಗಳನ್ನು ಹೊಂದಿರ್ತದೆ ಅಂತ. ಇಲ್ಲಿ ಅತ್ಯಂತ ದೊಡ್ಡ 2 ಅಂಕಿ ಸಂಖ್ಯೆನೇ 99. 99ನ 3 ಸಲ ಗುಣಿಸಿದಾಗ ಬರೋದೆಷ್ಟು? 1 2 3 4 5 6 ಎಷ್ಟು ಅಂಕಿಗಳು ಬರ್ತದೆ? ಬರೀ 6 ಅಂಕಿಗಳು ಬರ್ತದೆ. ಆದ್ದರಿಂದ ಏನಂತ ಬರಿತೀವಿ? ಇದನ್ನು ತಪ್ಪು ಅಂತ ಬರಿತೀರಾ. ಫಸ್ಟೇ ಬರೆದು ಬಿಡ್ತೀರಾ. ಇದನ್ನು ಮಾಡಿ ಬರಿಬೇಕು, ತಪ್ಪು. ಈಗ ಅದಕ್ಕೆ ಸಮಜಾಯಿಸಿಕೆ ಏನು ಕೊಡ್ತೀರಿ? ಏಕೆಂದರೆ 2 ಅಂಕಿಯ ಗರಿಷ್ಠ ಸಂಖ್ಯೆ 90ರ ಘನ ಬರಿಬೇಕಾದ್ರೆ 99ರ ಘನ ಎಷ್ಟಿದೆ? 0 2 9 9 ಅಲ್ವಾ? ಇದರಲ್ಲಿ ಎಷ್ಟು ಅಂಕಿ ಇದೆ? ಇದರಲ್ಲಿ 6 ಅಂಕಿಗಳು ಮಾತ್ರ ಇದೆ. ಓಕೆ, 99 ಇದರ ಘನ ಇದು. ಅದರಿಂದ 6 ಅಂಕಿಯಿಂದ ಕೂಡಿದೆ. ಆರು ಅಂಕಿಗಳಿಂದ ಕೂಡಿದೆ ಅಂತಾಯಿತು.
ಇನ್ನು ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳೋಣ. ಕ್ವಶನನ್ನು ಓದ್ಕೊಳ್ಳೋದು ಇಂಪಾರ್ಟೆಂಟ್ ಆಗ್ತದೆ ಮಕ್ಕಳೇ. ಈಗ 7 ಅಂಕಿ ಅದಕ್ಕಿಂತ ಹೆಚ್ಚಿಲ್ಲ, ಬೇರೆ 6 ಅಂಕಿ, 99 6 ಅಂಕಿ ಇದೆ, ಆದ್ದರಿಂದ ಇದು ತಪ್ಪು. ನೆಕ್ಸ್ಟ್, ಘನ ಸಂಖ್ಯೆಗಳು ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿದೆ. ಘನ ಸಂಖ್ಯೆಗಳು ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿದೆ ಅಂತ ಕೇಳಿದ್ದಾರೆ ಇಲ್ಲಿ. ಆಗುತ್ತೆ. ಯಾಕೆ ತಪ್ಪಾಗುತ್ತೆ ಅಂತ ಹೇಳಿದರೆ, ಈಗ ನಾವು 2 8 ಅಂತ ತಗೊಳ್ತೀವಿ. 8 ಅಂತ ಹೇಳಿದಾಗ 2 × 2 × 2 ಇದು 3 ಇದೇನು 2 ಅಂತ ಹೇಳೋದು ಸಮಸಂಖ್ಯೆ ಅಲ್ವಾ. ಅದೇ ಥರ 27ರ ಇದನ್ನು ಅಪವರ್ತನಗಳು ಯಾವುದೆಲ್ಲ 3 × ಘನಮೂಲ 3 ಅಲ್ವಾ. ಆಗ 3ಅನ್ನು 3 ಸಲ ಗುಣಿಸಿದಾಗ ತಾನೇ ನನಗೆ 27 ಬರೋದು. ಆಗ ಬೆಸ ಸಂಖ್ಯೆನೂ ಇದೆ, ಸಮಸಂಖ್ಯೆನೂ ಇದೆ. ಇದು ಬೆಸ ಸಂಖ್ಯೆ, ಇದು ಸಮಸಂಖ್ಯೆ. ನೋಡಿ, 8ರ ಘನಮೂಲವನ್ನು ತೆಗಿಬೇಕು ಅಂತ ಹೇಳಿದಾಗ ನಮಗೇನು ಬರ್ತಾ ಇದೆ, 2 ಅಪವರ್ತನಗಳು ಬರ್ತಾ ಇದೆ. ಅದೇ ಥರ ಬೆಸ ಸಂಖ್ಯೆ 27ರ ಘನಮೂಲವನ್ನು ನೋಡಿದಾಗ ನಾವು 3 × 3 × 3. ಆದ್ದರಿಂದ ತಪ್ಪು, ಏಕೆಂದರೆ ಘನ ಸಂಖ್ಯೆಗಳು ಬೆಸ ಸಂಖ್ಯೆ ಮತ್ತು ಸಮಸಂಖ್ಯೆ. ಹಾಗೆ ಬರೀರಿ. ಓಕೆ, ನೀವಿಷ್ಟನ್ನು ಬರೆದ್ರೆ ಸಾಕು, ಇದನ್ನು ಮಾತ್ರ ಬರೆದ್ರೆ ಸಾಕು. ಇದು ನಿಮಗೆ ಅರ್ಥ ಆಗಲಿಕ್ಕೋಸ್ಕರ ನಾನು ಎಕ್ಸ್ಪ್ಲೇನ್ ಮಾಡಿರೋದು. ಅಪವರ್ತನಗಳನ್ನು ಹೊಂದಿದೆ. ನಿಮ್ಗೆ ಹೇಗೆ ಅಂತ ಹೇಳೋದು ಬೇರೆ ಯಾರಾದರೂ ಕೇಳಿದ್ರೆ ಮಕ್ಕಳಿಗೆ ಹೇಳ್ಕೊಡ್ಬೇಕಲ್ಲ. ಈಚ್ ಒನ್ ಟೀಚ್ ಒನ್, ಬೇರೊಬ್ಬರಿಗೆ ಹೇಳ್ಕೊಡೋದ್ರಿಂದ ನಿಮಗೆ ತುಂಬ ನೆನಪಿರುತ್ತೆ ಮಕ್ಕಳಿಗೆ. ಓಕೆನಾ. ಈಗ ಸಂಖ್ಯೆ 1331 ಪೂರ್ಣ ಘನ ಎಂದು ನೀವು ಹೇಳುತ್ತಿದ್ದೀರಾ. ನೀವು ಅದನ್ನು ನೋಡಿ, ಕ್ವಶನ್ನ ಓದ್ಕೊಳ್ಳಿ. ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರ ಘನಮೂಲವನ್ನು ಅಪವರ್ತಿಸದೆ ಊಹಿಸಬಹುದಾ? ಅದರ ಘನಮೂಲ ಯಾವುದು? ಅದೇ ರೀತಿ 4913, 12167, 32768 ಸಂಖ್ಯೆಯ ಘನಮೂಲವನ್ನು ಊಹಿಸಿ ಅಂತ ಕೇಳಿದ್ದಾರೆ. ಟ್ರಿಕ್ ಇದೆ, ಲಾಜಿಕ್, ಅದನ್ನು ಮಾಡ್ಕೊಂಡು ಹೋಗೋಣ. ಈಗ ಮೊದಲನೇದು, ಅದಕ್ಕಿಂತ ಮೊದಲು ನಾವು ಇದನ್ನು ಮನಸ್ಸಲ್ಲಿ ಕಲ್ತಿರ್ಬೇಕು ಮಕ್ಕಳೇ. ಕಲ್ತಿದ್ರೆ ವೆರಿ ಈಸಿ. ಕಲಿಯೋದಕ್ಕೂ ನೀವು ಇಲ್ಲದೆ ಹೋದರೆ ಇದನ್ನು ನೋಡ್ಕೊಂಡು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಬಟ್ ನೀವು ಎಕ್ಸಾಮಲ್ಲಿ ಬರಬೇಕಾದ್ರೆ ನೀವು ಮಾಡಬೇಕು. ನೋಡಿ ಮಕ್ಕಳು, ಇದನ್ನು ಬೇಕಾದರೆ ಯಾವುದಾದ್ರೂ ಪೊಲೀಸ್ ಎಕ್ಸಾಮ್ ಬರೆಯೋರಾ, ನಿಮ್ಮ ಕಸಿನ್ಸ್ ಯಾರಾದರೂ ಇದೆ, ಈಗ ನೋಡಿ ತುಂಬ ಎಕ್ಸಾಮ್ಸ್ ಕಾಲಾಗ್ತಾ ಇದೆ, ಅವರೆಲ್ಲ CET ಬರಿಬೇಕು ಅಂಥವರಿಗೆ ಈ ಕ್ವಶನ್ನ ಕೇಳಿ ನೋಡಿ. 1331 11⁻³ ಅಂತ ಅವ್ರು ಕೊಟ್ಟಿದ್ದಾರೆ. ಹೇಗೆ ಮಾಡೋದು ಅಂತ ಹೇಳಿದ್ರೆ, ಈ 3 ಸಂಖ್ಯೆ ಇದೆಯಲ್ಲ, ಕೊನೆಯ 3 ಸಂಖ್ಯೆ, ಅದನ್ನೊಂದು ಗ್ರೂಪು ಮತ್ತು ಇದನ್ನೊಂದು ಗ್ರೂಪ್. ಇದನ್ನು ಪೆನ್ಸಿಲಲ್ಲಿ ನೀವು ಸಣ್ಣದಾಗಿ ಎಳ್ಕೊಳ್ಳಿ. ಓಕೆ, ಇದು ನಿಮಗೆ ಬಂದಿರಬೇಕು, ಪೆನ್ಸಿಲಲ್ಲಿ ಎಳ್ಕೊಬೇಕಾಗಿದೆ. ಇದು ಲಾಸ್ಟ್ದು 3ಅನ್ನು ಮಾತ್ರ ಒಂದು ಗ್ರೂಪ್. ಓಕೆನಾ. 331. ಇಲ್ಲಿ ನಾವು ಬಿಡಿ ಸ್ಥಾನದಲ್ಲಿ ಏನಿದೆ ನೋಡಿ, 1 ಅಂತಿದೆ. ಆಗ 1ರ ಘಾತ ನೋಡಿ, ಬಿಡಿ ಸ್ಥಾನದಲ್ಲಿ 1⁻³ ಅಂತ ಹೇಳಿದ್ರೆ 1 ಬರ್ತದಲ್ವಾ. ಆಗ ಹಾಗೆ 1 ಅಂತ ಬರೆಯೋದು. ಕೊನೆಗೆ 1 ಅಂತಿದೆಯಲ್ವಾ, ಅದು ಯಾವಾಗ ಬರ್ತದೆ ಅಂದರೆ 1⁻³ ಬೆಲೆ 1 ಅಲ್ವಾ. ಆಗ ನಾವು ಅದನ್ನು 11 ಅಂತ ಬರಿತೀವಿ. 11⁻³ 11ಅನ್ನು 3 ಸಲ ಗುಣಿಸಿ ನೋಡಿ, ನಿಮಗೆ 1331 ಬರ್ತದೆ. ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತ ಬರ್ಕೊಳ್ಳೋಣ. 4913 ಕೊನೆಯ 3 ಪದಗಳು 3 ಅಂತ ಬಂದಿದೆ ಬಿಡಿ ಸ್ಥಾನದಲ್ಲಿ. ಎಲ್ಲಿ ಬರ್ತದೆ 3 ಅಂತ ನೋಡಿ, 7⁻³ ಅಂದರೆ 3400. ಆಗ 3 ಬರೋದು 7 ಬಂದಾಗ, ಆಗ 7 ಅಂತ ಬರೀರಿ. ಈಗ 4ಅನ್ನು ತೊಗೋಬೇಕು. ನೋಡಿ, 1⁻³ ಅಂದರೆ 1, 2⁻³ ಅಂದರೆ 8. 8 ಜಾಸ್ತಿ ಆಗಿಬಿಡ್ತು ಅಲ್ವಾ. ಆಗ ಚಿಕ್ಕದು ಯಾವುದು? 1⁻³. ಆಗ ನಾನೇನಾಗಬೇಕು ಹೇಳ್ರೆ ಹಿಂದೆ ಏನಂತ ಬರಿಬೇಕು ನಾವು? 1 ಅಂತ ಬರಿಬೇಕು. ಓಕೆ. ಆಗ 17ಅನ್ನು 3 ಸಲ ಗುಣಿಸಿದ್ರೆ ನಿಮಗೆ 4913 ಬರಬೇಕು ಮಕ್ಕಳೇ. ಹೀಗೆ ನಾವು ಕಂಡುಹಿಡಿಯೋದು. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್, 12167. ಓಕೆ, ಕೊನೆಯ 3 ಸಂಖ್ಯೆಗೆ ಅಂಡರ್ಲೈನ್ ಮಾಡ್ಕೊಳ್ಳಿ. ಬಿಡಿ ಸ್ಥಾನದಲ್ಲಿ ಏನಿದೆ 7 ಇದೆ. ಎಲ್ಲಿ ಬರ್ತಾ ಇದೆ 7? 3⁻³ ಅಂತ ಹೇಳಿದ್ರೆ 27 ಬರ್ತದೆ. ಆಗ ನಾವು ಬಿಡಿ ಸ್ಥಾನದಲ್ಲಿ ಏನಂತ ಬರಿಬೇಕು? 3 ಅಂತ ಬರಿಬೇಕು. ಈಗ 12ಅನ್ನು ಎಲ್ಲಿ ಹುಡುಕ್ತೀರಾ? 2⁻³ ಅಂತ ಹೇಳಿದ್ರೆ 1⁻³ ಅಂದರೆ 1 ಆಯಿತು, 2⁻³ ಅಂತ ಹೇಳಿದ್ರೆ 8 ಆಯಿತು, 3⁻³ ಅಂದರೆ 27 ದೊಡ್ಡದಾಯಿತು. ಆಗ 2⁻³ 8 ಬರ್ತದಲ್ವ, ಆಗ 2ಅನ್ನು ತೊಗೊಳ್ತೀನಿ. ಆಗ ಇಲ್ಲಿ 23⁻³ ಅಂತ ಬರಿತೀನಿ. ಹೀಗೆ ನಾವು ಇದನ್ನು ಅಂದಾಜು ಮಾಡೋದು. ಅರ್ಥ ಆಯ್ತಲ್ವ? ಅದೇ ಥರ ನೆಕ್ಸ್ಟ್ ಲೆಕ್ಕ ಕೊಟ್ಟಿದ್ದಾರೆ. ನೆಕ್ಸ್ಟ್ ಲೆಕ್ಕ ಬಂದು 32768. ಕೊನೆಯ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಏನಿದೆ? 8 ಇದೆ. ಆಗ ಎಲ್ಲಿ ಬರ್ತಾ ಇದೆ? 2⁻³ = 8 ಬರ್ತದೆ. ಆಗ ನಾವು ಬಿಡಿ ಸ್ಥಾನದಲ್ಲಿ ಏನು ಬರ್ತದೆ ಅಂತ 2 ಬರ್ತದೆ ಅಂತ ಊಹಿಸಿ ಆಯಿತು. 32 ಎಲ್ಲಿ ಬರ್ತದೆ ನೋಡಿ. ಈಗ 3⁻³ ಅಂದರೆ 27 ಆಯಿತು, 4⁻³ ಅಂದರೆ 64 ಜಾಸ್ತಿ ಆಯಿತು. ಯಾವುದನ್ನು ತೊಗೋಬೇಕು ನಾನು? 3 ಆಗ 3 ಅಂತ ಬರಿತೀನಿ. 32⁻³ ಗುಣಿಸಿ ನೋಡಿ, 3 ಸಲ ಗುಣಿಸಿ ನೋಡಿ. ಇದನ್ನು ಬೇರೆಯವ್ರಿಗೂ ಮಾಡಿ
ತೋರಿಸಿ, ಮಾಡಲಿಕ್ಕೆ ಹೇಳಿ. ಓಕೆ. ಇನ್ನು ಲಾಸ್ಟ್ ಕ್ವಶನ್ ಬಂದು ಮಕ್ಕಳು ಯಾವ್ದು ದೊಡ್ಡದು ಅಂತ ಕೇಳಿದರೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಸಣ್ಣ ಎರಡ್ ಆಗಿಬಿಟ್ಟಿದೆ. 67 ಘಾತ 3 ಮೈನಸ್ 66 ಘಾತ 3, ಮತ್ತು ಎರಡನೇದು ಕೊಟ್ಟಿದ್ದಾರೆ 43 ಘಾತ 3 ಮೈನಸ್ 42 ಘಾತ 3 ಅಂತ. ನೆಕ್ಸ್ಟ್ ಪುನಃ ಅದನ್ನೇ ರಿಪೀಟ್ ಮಾಡಿದ್ದಾರೆ ಕನ್ನಡ ಮೀಡಿಯಮ್ ಅವ್ರಿಗೆ ಮಾತ್ರ. ಅದನ್ನು ನೀವೇನು ಮಾಡಬೇಕು, ಘಾತವನ್ನು 2 ಅಂತ ಮಾಡ್ಕೋಬೇಕು. 67 ಘಾತ 2, 66 ಘಾತ 2 ಅಂತ ಬರಿಬೇಕು. ಅದು ಹೆಂಗೆ ಚಿಕ್ಕದು ಅಂತ ನಿಮಗೆ ಗೊತ್ತಾಗ್ತದೆ ಮಕ್ಕಳೇ. ಇದನ್ನು ನೋಡಿದ ತಕ್ಷಣ 67 ಮತ್ತು 43 ನೋಡಿದ ತಕ್ಷಣ ಯಾವ್ದು ದೊಡ್ಡದು? 67 ದೊಡ್ಡದು ಅಂತ ನಿಮಗೆ ಗೊತ್ತಿದೆ, ಸ್ವಾಭಾವಿಕವಾಗಿ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಅದನ್ನು ಬರೆದ್ರೆ ಆಯಿತು. ನೆಕ್ಸ್ಟು ನಾನು ನಿಮ್ಮ ಸುವೇಗ ಲೆಕ್ಕಗಳನ್ನ ಮಾಡಿ ಹಾಕ್ತೀನಿ. ಈ ಪಾಠಕ್ಕೆ ಸಂಬಂಧಿಸಿದಂತೆ ಎಲ್ಲ ಲೆಕ್ಕವನ್ನು ಕಂಪ್ಲೀಟ್ ಮಾಡಿರಿ. ನೀವು ಸುವೇಗನ ಟ್ರೈ ಮಾಡಿ, ಗೊತ್ತಿಲ್ಲದೆ ಇರೋದನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ನಾನು ಸುವೇಗದಲ್ಲಿ ಹೇಳ್ಕೊಡ್ತೀನಿ ಮಕ್ಕಳೇ. ಹಾಗೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ದರೆ ಬೇರೆ ಮಕ್ಕಳೊಂದಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ.